ಕಳೆದ 18 ವರ್ಷಗಳಿಂದ ಡಿಪೋ ಪ್ರಾರಂಭಿಸುವಂತೆ ವಿವಿಧ ಸಂಘಟನೆಗಳು ಹೋರಾಟ ನಡೆಸುತ್ತಲೇ ಬರುತ್ತಿವೆ. ಆದರೆ ಇಂದಿಗೂ ಆ ತಾಲೂಕಿನಲ್ಲಿ ಡಿಪೋ ಎಂಬುದು ಮರೀಚಿಕೆಯಾಗಿದೆ. ಇದರಿಂದ ಆಕ್ರೋಶಗೊಂಡ ವಿವಿಧ ಸಂಘಟನೆಗಳು ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರದವರೆಗೆ ಪಾದಯಾತ್ರೆ ನಡೆಸಿ ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ಹಾಗಿದ್ದರೆ ಯಾವುದು ಆ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ಡಿಪೋ ನಿರ್ಮಾಣಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪಾದಯಾತ್ರೆ. ಜಗಳೂರಿನಿಂದ ದಾವಣಗೆರೆವರೆಗೆ ಪಾದಯಾತ್ರೆ ನಡೆಸಿದ ವಿವಿಧ ಸಂಘಟನೆಗಳು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣ ಮಾಡಬೇಕೆಂದು 2006ರಿಂದಲೂ ವಿವಿಧ ಸಂಘಟನೆಗಳು ಹೋರಾಟ ನಡೆಸುತ್ತಲೇ ಬರುತ್ತಿದ್ದು, ಇಂದಿಗೂ ಡಿಪೋ ಎಂಬುದು ಮರೀಚಿಕೆಯಾಗಿದೆ. ಸಾಕಷ್ಟು ಹೋರಾಟದ ಫಲವಾಗಿ 2022ರಲ್ಲಿ 4 ಎಕರೆ ಜಾಗವನ್ನ ಡಿಪೋಗೆ ಮಂಜೂರು ಮಾಡಿ ಕೆಎಸ್ಆರ್ಟಿಸಿಗೆ ಹಸ್ತಾಂತರ ಮಾಡಿದ್ದರೂ ಡಿಪೋ ಮಾತ್ರ ನಿರ್ಮಾಣ ಆಗಿಲ್ಲ. ಅಧಿಕಾರಿಗಳು ನಾನಾ ಕಾರಣಗಳನ್ನ ಹೇಳುತ್ತಾ ಬರುತ್ತಿದ್ದು, ಇದರಿಂದ ಆಕ್ರೋಶಗೊಂಡ ವಿವಿಧ ಸಂಘಟನೆಗಳು ಡಿಸೆಂಬರ್ 16ರಂದು ಜಗಳೂರು ತಾಲೂಕು ಕೇಂದ್ರದಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಇಂದು ದಾವಣಗೆರೆಗೆ ಆಗಮಿಸಿದ ಹೋರಾಟಗಾರರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ವಿವಿಧ ಸಂಘಟನೆಗಳು ಡಿಪೋ ಹಾಗೂ ಗ್ರಾಮೀಣ ಪ್ರದೇಶಕ್ಕೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಹೋರಾಟ ಮಾಡುತ್ತಾ ಬರುತ್ತಿದ್ದರೂ ಡಿಪೋ ನಿರ್ಮಾಣ ಆಗಿಲ್ಲ. ಆದ್ದರಿಂದ ಜಗಳೂರಿನಲ್ಲಿ ಆದಷ್ಟು ಬೇಗ ಡಿಪೋ ನಿರ್ಮಾಣದ ಜೊತೆಗೆ ತಾಲೂಕಿನ ಗ್ರಾಮೀಣ ಪ್ರದೇಶಕ್ಕೆ ಸೂಕ್ತ ಬಸ್ ಸೌಲಭ್ಯ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. 2 ದಿನದಿಂದ ನಾವು ಪಾದಯಾತ್ರೆ ಮಾಡಿ ಇವತ್ತು ನಾವು ಈ ವೇದಿಕೆಗೆ ಬಂದಿದ್ದೀವಿ. ಉದ್ದೇಶ ಏನಂದರೆ, ನಮ್ಮ ಜಗಳೂರು ತಾಲೂಕಿನಲ್ಲಿ ಸಾಕಷ್ಟು ಸಾರಿಗೆ ಬಸ್ಗಳು ಏನು ಕರ್ನಾಟಕ ಇವು ಸಾರಿಗೆ ಬಸ್ಗಳು ಏನಿದಾವೋ ಆ ಸಾರಿಗೆ ಬಸ್ಗಳು ಸಾಕಷ್ಟು ಹಳ್ಳಿಗಳು ನಾವು ರೈತರು, ಕಾರ್ಮಿಕರು, ದಲಿತರು, SC ST ಎಲ್ಲ ವರ್ಗದವರು ಅತಿ ಹೆಚ್ಚು ಇರೋದ್ರಿಂದ ನಮಗೆ ಇದುವರೆಗೂ ಅಲ್ಲಿನ ಭಾಳಷ್ಟು ಸಾಕಷ್ಟು ಬಸ್ಸಿನ ತೊಂದರೆಗಳಿದೆ. ಸುಮಾರು 18 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು, ಸಾಕಷ್ಟು ಮನವಿ ಪತ್ರವನ್ನು ಕೊಡ್ತಾ ಇದ್ರು. ಇದುವರೆಗೂ ಯಾವೊಬ್ಬ ಅಧಿಕಾರಿಗಳು ನಮಗೆ ಸ್ಪಂದಿಸೇ ಇಲ್ಲ. ಹಾಗಾಗಿ ನಾವು 21ನೇ ತಾರೀಕಿಗೆ ನಮ್ಮ ಜಗಳೂರು ತಾಲೂಕಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅಲ್ಲಿ ನಾವು ಮನವಿ ಪತ್ರ ಕೊಟ್ವಿ. ಆ ಮನವಿ ಪತ್ರ ಕೊಟ್ಟು 15 ದಿನ ಅವರು ಗಡುವು ತಗೊಂಡಿದ್ರು. ನಾವು ಸಂಪೂರ್ಣ ನಿಮಗೆ ಬಸ್ ಕೊಡ್ತೀವಿ ಹಳ್ಳಿಗಳಿಗೆ, ಎಲ್ಲ ಪ್ರತಿ ಹಳ್ಳಿಗಳಿಗೆ ಅಂತ ಅವರು ನಮಗೆ ಮನವೊಲಿಸಿದ್ರು. ನಾವು ಅವತ್ತು ಪ್ರತಿಭಟನೆ ವಾಪಸ್ ತಗೊಂಡಿದ್ವಿ. ಆಮೇಲೆ 15 ದಿನ ಅಲ್ಲ, 20 ದಿನ ಆದ್ರೂ, 1 ತಿಂಗಳಾದರೂ ನಮ್ಮ ರೈತರಿಗೆ ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಬರೀ ಸುಳ್ಳು ಭರವಸೆಗಳನ್ನು ಹೇಳಿಕೊಂಡ್ಬಂದರು. ಯಾಕಂದರೆ ಸಾಕಷ್ಟು ರೈತರಿದ್ದಾರೆ ಸ್ವಾಮಿ, ನಾವು ಯಾರನ್ನೇ ಕೇಳೋಣ? ಪ್ರತಿಯೊಬ್ಬ ಶಾಸಕರಿಗೂ ನಾವು ಕೇಳ್ತಾ ಬಂದಿದ್ವಿ. ಸುಮಾರು 5-6 ಶಾಸಕರು ನಾವು ಕೇಳಿದ್ದೀವಿ, ಬರೀ ಸುಳ್ಳು ಭರವಸೆಗಳನ್ನು ಹೇಳಿದ್ದಾರೆ. ಇದುವರೆಗೂ KSRTC DC ಅವರಾದರೂ 4 ಎಕರೆ ಮಂಜೂರಾಗಿದೆ ಡಿಪೋ ನಿರ್ಮಾಣಕ್ಕೆ. ಅಲ್ಲಿ ಬಂತು ಇದುವರೆಗೂ ಒಬ್ಬ ಶಾಸಕರಿಗೆ ಇದುವರೆಗೆ ಬಂದು ಹಿಂಗೆ ಈ ಸಮಸ್ಯೆ ಇದೆ, ಡಿಪೋ ನಿರ್ಮಾಣಕ್ಕೆ 4 ಎಕರೆ ಜಾಗನೂ ಮಂಜೂರಾಗಿದೆ, ಅನುದಾನವನ್ನು ತಗೊಂಡು ಈ ಸಲ ಡಿಪೋ ನಿರ್ಮಾಣ ಮಾಡೋಂಥದ್ದು ಶಾಸಕರ ಸಮಿತಿಗೆ ಇವ್ರು ತಿಳಿಸಿಲ್ಲ. ಯಾಕಂದರೆ ಇವರೆಲ್ಲ ಭ್ರಷ್ಟರಿದ್ದಾರೆ. ನಾವು ಅದ್ರ ಬಗ್ಗೆ ನೇರ ಆರೋಪ ಮಾಡ್ತೀನಿ. ಯಾಕಂದರೆ ಈಗ ರೈತರ ಮಕ್ಕಳನ್ನ ಗೋಲ್ಡ್ ಕೇಳ್ಯಾರು, ಆ ವಿದ್ಯಾರ್ಥಿಗಳು ನಮ್ಮ ರೈತರ ದಿನ ಅವರಿಗೆ 100 ರೂಪಾಯಿ ಬಸ್ಚಾರ್ಜ್ ಕೊಡೋಕ್ಕಾಗತ್ತಾ? 200 ರೂಪಾಯಿ ಬಸ್ಚಾರ್ಜ್ ಕೊಡೋಕ್ಕಾಗತ್ತಾ? ಫ್ರೀ ಬಸ್ ಅಂತ ಹೇಳ್ತಾರೆ. ಅದು ಹಳ್ಳಿ ಜನಕ್ಕೆ, ಮಹಿಳೆಯರಿಗೆ ಅದು ಯಾವುದೇ ಕಾರಣಕ್ಕೂ ಅದು ಒಂದು ಸೂಕ್ತವಲ್ಲ ಅಂತ ನಾನು ಹೇಳೋಕ್ಕಾಗ್ತಿದ್ದೀನಿ. ಬಸ್ ಡಿಪೋಗಾಗಿ ಇಷ್ಟೆಲ್ಲ ಹೋರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶನ ಮಾಡುತ್ತಿದ್ದಾರೆಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಾರಿಗೆ ಸಚಿವರು ಎಚ್ಚೆತ್ತುಕೊಂಡು ಡಿಪೋ ನಿರ್ಮಾಣದ ಜೊತೆಗೆ ಗ್ರಾಮೀಣ ಪ್ರದೇಶಕ್ಕೆ ಸೂಕ್ತ ಸಾರಿಗೆ ವ್ಯವಸ್ಥೆ ಕಲ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಜಗಳೂರು ಕೆಎಸ್ಆರ್ಟಿಸಿ ಬಸ್ ಸಂಚಾರ ತಡೆಯುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. KSRTC ಡಿಪೋ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಹೋರಾಟ ಮಾಡ್ತೇವೆ. ಇದುವರೆಗೂ ಕೂಡ ಈ ಸರ್ಕಾರಗಳು, ಯಾವುದೇ ಪಕ್ಷದ ಸರ್ಕಾರ ಬಂದರೂ ಸಮೇತವಾಗಿ ಈ ಒಂದು ಹೋರಾಟವನ್ನು ಹತ್ತಿಕ್ಕರ ಹೊರತುವಾಗಿ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೇಸತ್ತು ಏನು ಜಗಳೂರು ತಾಲೂಕಿನಿಂದ ಸುಮಾರು 50 ಕಿಲೋಮೀಟರ್ ನಾವು ಕೇಂದ್ರ ಸ್ಥಾನಕ್ಕೆ ಇವತ್ತು ನಡ್ಕೊಂಡು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಸಾಕಷ್ಟು ನಾವು ಸಮಸ್ಯೆಯಲ್ಲಿದ್ದೀವಿ.
ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಇಂಥ ಸರ್ಕಾರಿ ಸೌಲಭ್ಯವನ್ನು ಒದಗಿಸಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಜೊತೆಗೆ ಎಲ್ಲ ನಾಗರಿಕರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ಸರ್ಕಾರ ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸಾರಿಗೆ ಸಚಿವರಾಗಿಂತ ರಾಮಲಿಂಗಡ್ಡೆ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ ಅವರು ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬರಪೀಡಿತ ಇರ್ತಕ್ಕಂಥ ಈ ಜಗಳೂರು ತಾಲೂಕಿಗೆ ಇಂಥ ಶಾಶ್ವತವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಳಿಸ್ಬೇಕು. ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ನೀವು? ಶಾಸಕರು ಇವತ್ತು ಅವರು 1.5 ವರ್ಷ ಆಯಿತು ಇವತ್ತು ಅಧಿಕಾರ ತಗೊಂಡವರು. ಅವರಿಗೆ ಕೂಡ ಇವತ್ತು ಒಂದು ಅಧಿಕಾರಿಗಳು ಇವತ್ತು ಅವರಿಗೆ ಯಾವ ರೀತಿಯಾಗಿ ಸಾರಿಗೆಯ ಒಂದು ಡಿಪೋ ಆಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಹೇಳಿಲ್ಲ. ಇವತ್ತು 5 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ನಿಜ, ಆದರೆ ಆ ಡಿಪೋ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅನುದಾನ ಒದಗಿಸ್ತಾ ಇಲ್ಲ ಯಾವುದೇ ಸರ್ಕಾರಗಳು. ಇವತ್ತು ಇಬ್ಬರು ಮಾಜಿ MLA ಬಂದರೂ ಸಮೇತವಾಗಿ ಅವರು ಕೂಡ ಈ ಒಂದು ಡಿಪೋ ನಿರ್ಮಾಣಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸುಮ್ಮನೆ ನಾವೇನು ಡಿಪೋದ ಶಂಕುಸ್ಥಾಪನೆ ಮಾಡ್ತೀವಿ ಅಂತೇಳಿ ಹಿಂದೆ ಶಂಕುಸ್ಥಾಪನೆಯನ್ನು ಮಾಡಿ ನಾಟಕೀಯವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನಡೆದಿದೆ. ಆದರೆ ಯಾಕೆ ಇವತ್ತು ಏನು ಖಾಸಗಿ ಅವರ ಹುನ್ನಾರ ಇದೆಯೋ ಅಥವಾ ಏನಂತ ಅನ್ನೋದೇ ನಮಗೆ ಸಮಸ್ಯೆಯನ್ನು ಈ ಸರ್ಕಾರ, ಈ ಒಂದು ಇಲಾಖೆ ಇವತ್ತು ಸ್ಪಷ್ಟಪಡಿಸ್ಬೇಕಂತೇಳಿ ನಾವು ಆಗ್ರಹ ಮಾಡಲಿಕ್ಕೆ ಪಾದಯಾತ್ರೆಯನ್ನು ಮಾಡಿದ್ವಿ. ಡಿಪೋ ಹಾಗೂ ಸೂಕ್ತ ಸಾರಿಗೆ ಸೌಲಭ್ಯಕ್ಕಾಗಿ ಇಷ್ಟೆಲ್ಲ ಹೋರಾಟ ನಡೆಯುತ್ತಿದ್ದರೂ ಡಿಪೋ ನಿರ್ಮಾಣವಾಗದೇ ಇರುವುದು ವಿಪರ್ಯಾಸ. ಇನ್ನಾದರೂ ಸಾರಿಗೆ ಸಚಿವರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಗಳೂರಿನಲ್ಲಿ ಡಿಪೋ ನಿರ್ಮಾಣ ಮಾಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶಕ್ಕೆ ಸೂಕ್ತ ಸಾರಿಗೆ ವ್ಯವಸ್ಥೆ ಕಲ್ಪಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.